ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಫೋಟೋಗ್ರಾಫರ್ ಆದೆ, ವಿಡಿಯೋಗ್ರಾಫರ್ ಆದೆ, ಫೋಟೋ ಎಡಿಟರ್ ಆದೆ, ವಿಡಿಯೋ ಎಡಿಟರ್ ಆದೆ ಮತ್ತು ಡ್ರೋನ್ ಆಪರೇಟರ್ ಆದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ಫೋಟೋಗ್ರಫಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಥವಾ ಫೋಟೋಗ್ರಫಿನ ಪ್ರೊಫೆಷ್ನಲ್ ಆಗಿ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ನಾನು ಫಸ್ಟಿಗೆ ಎಡಿಟಿಂಗನ್ನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬರ್ ಆಗಬೇಕು ಅಂತ. ಯೂಟ್ಯೂಬ್ಗೋಸ್ಕರ ವೀಡಿಯೋಸ್ನ ಫೋನಲ್ಲೇ ಶೂಟ್ ಮಾಡಿ, ಫೋನಲ್ಲೇ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಿದ್ದೆ. ನನ್ನ ಹತ್ರ ಆ ಟೈಮಲ್ಲಿ ಕ್ಯಾಮ್ರಾ ಕೂಡ ಇರಲಿಲ್ಲ. ಕಲಿಯೋ ಆಸೆ ನನ್ನಲ್ಲಿ ಎಷ್ಟಿತ್ತು ಅಂತ ಹೇಳಿದ್ರೆ, ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಯೂಟ್ಯೂಬನ್ನು ಫುಲ್ ಟೈಮ್ ತೊಗೋಬೇಕು ಅಂತ ಅಂದ್ಕೊಂಡು ವಿಡಿಯೋ ಎಡಿಟಿಂಗನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಿದ್ದೆ. ಮಧ್ಯಾಹ್ನ ಹೊತ್ತಲ್ಲಿ ಊಟಕ್ಕೆ ಅಂತ ಹೋದಾಗ ಆ ಟೈಮಲ್ಲಿ ನಾನು ಟ್ಯುಟೋರಿಯಲ್ಸ್ ವೀಡಿಯೋಸ್ಗಳನ್ನ ನೋಡ್ತಿದ್ದೆ. ಆ ಒಂದು ಟೈಮಲ್ಲಿ ನನಗೆ ಒಂದು ಆ್ಯಡ್ ಬರುತ್ತೆ. ಯಾವುದು ಅಂತ ಹೇಳಿದರೆ ಯುಡೆಮಿ ಆ್ಯಡ್. ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿದಾಗ ನನ್ನ ಒಂದು ಲೈಫ್ ಚೇಂಜ್ ಆಯಿತು ಅಂತ ಹೇಳ್ಬೋದು. ಈ ಒಂದು ವಿಷಯ ನಿಮಗೆ ತುಂಬ ಇಂಪಾರ್ಟೆಂಟು. ನನ್ನ ಲೈಫ್ ಚೇಂಜ್ ಮಾಡಿರ್ತಕ್ಕಂಥ ಆ್ಯಪ್ ಅಂತ ಹೇಳಿದ್ರೆ ಅದು ಯುಡೆಮಿ. ತುಂಬ ಜನಕ್ಕೆ ಆಸೆ ಇರುತ್ತೆ ವಿಡಿಯೋ ಎಡಿಟಿಂಗ್ ಕಲಿಬೇಕು, ಫೋಟೋ ಎಡಿಟಿಂಗ್ ಕಲಿಬೇಕು, ಅಥವಾ ಫೋಟೋ ಶೂಟಿಂಗ್ ಅಥವಾ ವಿಡಿಯೋ ಶೂಟಿಂಗನ್ನು ಕಲಿಬೇಕು ಅಂತ. ಬಟ್ ಚೆನ್ನಾಗಿ ಹೇಳ್ಕೊಡೋರು ಇರೋದಿಲ್ಲ. ತುಂಬ ಜನರಿಗೆ ಬೇರೆ ಕಡೆ ಹೋಗಿ ಕಲಿಯೋದಕ್ಕೆ ಆಗ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಕೆಲವರು ಸ್ಟೂಡೆಂಟ್ ಇರ್ತಾರೆ, ಇನ್ನು ಕೆಲವರು ಮನೆ ಬಿಟ್ಟು ಹೋಗೋ ಸ್ಥಿತಿನಲ್ಲಿ ಇರೋದಿಲ್ಲ. ಇಂಥವ್ರಿಗೆಲ್ಲ ಈ ಒಂದು ಆ್ಯಪ್ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ ನಾನು ವಿಡಿಯೋನ ಎಡಿಟಿಂಗ್ನ ಕಲಿಬೇಕು ಅಂತ ನೋಡ್ತಿರುವಾಗ ನನಗೆ ಗೊತ್ತಾಗಿದ್ದು ಪ್ರೀಮಿಯರ್ ಪ್ರೋದಲ್ಲಿ ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡ್ಬೋದು ಅಂತ. ಸೊ ನಾನು ಯುಡೆಮಿನಲ್ಲಿ ಪ್ರೀಮಿಯರ್ ಪ್ರೋನ ಚೂಸ್ ಮಾಡಬೇಕು ಅಂತ ಅಂದ್ಕೊಂಡು ಸರ್ಚ್ ಮಾಡಿದಾಗ ಫಿಲ್ ಎಬಿನರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ವೀಡಿಯೋಸನ್ನು ಪರ್ಚೇಸ್ ಮಾಡಿದೆ. ಅಂದರೆ ಒಂದು ಕೋರ್ಸನ್ನು ಪರ್ಚೇಸ್ ಮಾಡಿದೆ. ರಿಯಲಿ ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ, ನೀಟಾಗಿ, ಪ್ರೊಫೆಷ್ನಲ್ ಆಗಿ A to Z ಅವರ ಒಂದು ಕೋರ್ಸಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದು ನನ್ನ ಲೈಫ್ನ ಚೇಂಜ್ ಮಾಡಿರ್ತಕ್ಕಂಥ ಒಂದು ಕೋರ್ಸ್ ಆಗಿತ್ತು. ಮತ್ತು ಇದರ ಕಾಸ್ಟನ್ನು ಕೇಳಿದ್ರೆ ನೀವು ಸೀರಿಯಸ್ಲಿ ಶಾಕ್ ಆಗ್ತೀರಾ. ಎಡಿಟಿಂಗ್ ಅಥವಾ ಎಲ್ಲಾದರೂ ಕಲಿಬೇಕು ಅಂತ ಬೇರೆ ಕಡೆ ಹೋಗಿ ನೀವು ಅಡ್ಮಿಷನ್ ಮಾಡ್ಸೋಕ್ಕಂತ ಹೋದರೆ ಮಿನಿಮಮ್ ನಿಮಗೆ 30,000 ಪರ್ ಕೋರ್ಸ್ ಚಾರ್ಜ್ ಮಾಡ್ತಾರೆ. ಬಟ್ ಈ ಒಂದು ಆ್ಯಪಲ್ಲಿ ಬರೀ 500 ರೂಪಾಯಿಗೆ ಒಂದು ಕೋರ್ಸನ್ನು ನೀವು ಕಲಿಬೋದು. ನಾನು ಕೂಡ ಅದರಲ್ಲೇ ಕಲಿತಿದ್ದು. ಮತ್ತು ನಾನಿಲ್ಲಿ ಯುಡೆಮಿನ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ. ಸೀರಿಯಸ್ಲಿ ಅದು ನನ್ನ ಲೈಫ್ ಚೇಂಜ್ ಮಾಡಿರ್ತಕ್ಕಂಥ ಒಂದು ಆ್ಯಪ್. ಈ ಒಂದು ಆ್ಯಪಲ್ಲಿ ಬರೀ 500 ರೂಪಾಯಿ ಕೊಟ್ಟು ನಾನು ಆ ಒಂದು ವಿಡಿಯೋ ಎಡಿಟಿಂಗ್ ಕೋರ್ಸನ್ನು ತೊಗೊಂಡಿದ್ದೆ. ಯಾವುದು ಅಂತ ಹೇಳಿದ್ರೆ ಅದು ಪ್ರೀಮಿಯರ್ ಪ್ರೋ ಎಡಿಟಿಂಗ್ ಕೋರ್ಸ್. ಕಲಿತಾ ಹೋದಾಗ ನನಗೆ ಗೊತ್ತಾಗಿದ್ದು ಈ ಒಂದು ಎಡಿಟಿಂಗಿಗೆ ಕಂಪ್ಯೂಟರ್ ಬೇಕೇ ಬೇಕು ಅಂತ. ಅದಾದಮೇಲೆ ನಾನು ಆ ಕಂಪ್ಯೂಟರ್ನ ತೊಗೊಂಡು ಮನೇಲಿಟ್ಟು ನನ್ನ ಜಾಬ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ, ಅಂದರೆ 10:30ಗಿಂತ ಜಾಸ್ತಿ ಆಗಿರೋದು, ಆ ಟೈಮಲ್ಲಿ ಮನೆಗೆ ಹೋಗಿ ಎಡಿಟಿಂಗನ್ನು ಕಲಿತಿದ್ದೆ. ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಆನ್ಲೈನ್ ಕ್ಲಾಸನ್ನು ಕೇಳ್ತಿದ್ದೆ. ಮನೆಗೆ ರಾತ್ರಿ ಹೋದ್ಮೇಲೆ ಅವತ್ತಿನ ಕ್ಲಾಸನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಈ ಥರ ನಾನು ಎಡಿಟಿಂಗನ್ನು ಕಲ್ತಿದ್ದು. ಅದು ಸ್ಟಾರ್ಟಿಂಗ್ ಡೇಸಲ್ಲಿ ವಿಡಿಯೋ ಎಡಿಟಿಂಗ್ ಮಾತ್ರ. ಯಾಕೆಂದರೆ ನನ್ನ ಒಂದು ಇಂಟೆನ್ಷನ್ ಏನಿತ್ತು ಅಂದರೆ ಯೂಟ್ಯೂಬ್ಗೋಸ್ಕರ ವಿಡಿಯೋ ಮಾಡಬೇಕು ಅನ್ನೋದು. ಆ ಒಂದು ಕಾರಣಕ್ಕೆ ಬರೀ ವಿಡಿಯೋಗ್ರಫಿ ಚೂಸ್ ಮಾಡಿ ವಿಡಿಯೋಗ್ರಫಿನ ಕಲಿತಾ ಇದ್ದೆ. ಎಡಿಟಿಂಗನ್ನು ಕಲಿಯೋದು ಅಂದರೆ ಹೇಗೆ ಗೊತ್ತಾ? ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಡಿಟಿಂಗನ್ನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಸೀರಿಯಸ್ಲಿ ತುಂಬ ದೊಡ್ಡ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಎಡಿಟಿಂಗ್ ಅನ್ನೋದು ಒಂದು ಕೋರ್ಸ್. ಅದು ಎದಿಂದ ಝಡ್ವರೆಗೂ ಹೋಗಬೇಕು. ನೀವೇನಾದರೂ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಟಿಪ್ಸನ್ನು ಫಾಲೋ ಮಾಡಿದ್ರೆ ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಲಿಫ್ಟಲ್ಲಿ ಹೋಗಿರೋ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಫ್ಲೋರಿಂದ 10th ಫ್ಲೋರ್ ಹೋಗ್ಬೇಕಂದ್ರೆ ಸೀದಾ 10th ಫ್ಲೋರ್ ಹೋಗ್ತಿರೋ ಹೊತ್ತು ನಿಮಗೆ ಫಸ್ಟ್ ಫ್ಲೋರಲ್ಲಿ ಏನಿದೆ, ಸೆಕೆಂಡ್ ಫ್ಲೋರಲ್ಲಿ ಏನಿದೆ, ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಅಂದರೆ ಈ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಏನು ಅಂತ ಹೇಳಿದ್ರೆ ಟೂಲ್ಸ್ ಬಗ್ಗೆ. ಈ ಟೂಲ್ಸ್ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕೋರ್ಸನ್ನು ಪರ್ಚೇಸ್ ಮಾಡಬೇಕು, ಅಥವಾ ಒಂದು ಕೋರ್ಸ್ನ ರೀತಿಯಲ್ಲಿ ನೀವು ಎಡಿಟಿಂಗ್ ಅಥವಾ ಫೋಟೋಗ್ರಫಿ ಅಥವಾ ಶೂಟಿಂಗ್ ಏನೇ ಇರಲಿ ಅದನ್ನು ಕಲಿಬೇಕಾಗುತ್ತೆ. ಕಲಿತಾ ನಾನು ಒಂದಿನ ಒಂದು ಡ್ರೋನನ್ನು ಪರ್ಚೇಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ನಾನು ಒಂದಿನ ಡ್ರೋನನ್ನು ಪರ್ಚೇಸ್ ಮಾಡಿದೆ. ಅದಾದಮೇಲೆ ಆರ್ಡರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ನನಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಡ್ರೋನ್ ತೊಗೊಂಡ್ಮೇಲೆ ಆರ್ಡರ್ಸ್ ಬಂದು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವೆಡ್ಡಿಂಗ್ ಫೀಲ್ಡಲ್ಲಿ ಬರಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ಹೆಂಗೂ ಕೋರ್ಸ್ ತೊಗೊಂಡಿದ್ನಲ್ಲ, ಸೊ ಅಲ್ಲೆಲ್ಲ ಎಡಿಟಿಂಗ್ನ ಕಲ್ತಿದ್ದೆ ನಾನು. ವೆಡ್ಡಿಂಗ್ಸ್ ಅಥವಾ ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫರ್ಸ್ಗೆ ನಾನು ಡ್ರೋನ್ನ ಹಾರಿಸಿ ವೀಡಿಯೋಸ್ನ ಮಾಡಿಕೊಟ್ಟು ಬರ್ತಿದ್ದೆ. ಅದಾದಮೇಲೆ ನನಗನ್ನಿಸ್ತು ನಾನೇ ಯಾಕೆ ಪ್ರೀ ವೆಡ್ಡಿಂಗ್ ವೀಡಿಯೋಸ್ನ ಮಾಡಬಾರ್ದು ಅಂತ. ಹೇಗೂ ಎಡಿಟಿಂಗನ್ನು ಕಲ್ತಿದ್ನಲ್ಲ, ಸೊ ಆನ್ಲೈನಲ್ಲಿ ಇರ್ತಕ್ಕಂಥ ವೀಡಿಯೋಸನ್ನು ಡೌನ್ಲೋಡ್ ಮಾಡಿದೆ. ಆನ್ಲೈನಲ್ಲಿ ಇರ್ತಕ್ಕಂಥ ಬೇರೆ ಕಪಲ್ಸ್, ಆ್ಯಕ್ಚುಲಿ ಅಂದರೆ ಒಂದೇ ಕಪಲ್ಸ್ ವೀಡಿಯೋಸ್ ನನಗೆ ಸಿಗ್ತಿರ್ಲಿಲ್ಲ. ಬೇರೆ ಕಪಲ್ಸ್ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಪ್ರೀ ವೆಡ್ಡಿಂಗ್ ಸಾಂಗ್ ಯಾವ ರೀತಿ ಮಾಡ್ತಾರೋ ಆ ರೀತಿ ಎಡಿಟಿಂಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿ ಬಂತು. ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ ನಾನು ಮಾಡ್ತೀನಿ ಅನ್ನೋ ಎಬಿಲಿಟಿ ನನಗೆ ಕಾಣ್ತಾ ಇತ್ತು. ಸೊ ಹಾಗೂ ಹೀಗೂ ವಿಡಿಯೋಗ್ರಫಿನ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಗಿಂಬಲ್ ಮತ್ತು ಒಂದು ಕ್ಯಾಮ್ರಾನ ತೊಗೊಂಡೆ. ನನ್ನ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು ಸೋನಿ 6400. ಪ್ರತಿಯೊಬ್ಬರ ಸೋನಿ ಯೂಸರ್ಸ್ನ ಆಲ್ಮೋಸ್ಟ್ ಫಸ್ಟ್ ಕ್ಯಾಮ್ರಾ ಇದೇ ಆಗಿರುತ್ತೆ. ಸೊ ನಾನು ಕೂಡ 6400 ತೊಗೊಂಡಿದ್ದೆ. ಆ ಟೈಮಲ್ಲಿ 4 years ಬ್ಯಾಕ್ 6400 ಕ್ಯಾಮ್ರಾನ ನಾನು ಫಸ್ಟ್ ಬೈ ಮಾಡಿದ್ದು. ನೆಕ್ಸ್ಟು ಗಿಂಬಲನ್ನು ತೊಗೊಂಡೆ. ಸ್ಟಾರ್ಟಿಂಗ್ ಡೇಸಲ್ಲಿ 50mm 1.8 ಅಪೇಚರ್ ಇರ್ತಕ್ಕಂಥ ಲೆನ್ಸನ್ನು ತೊಗೊಂಡೆ. ನನ್ನ ಫಸ್ಟ್ ಗಿಂಬಲ್ ಬಂದ್ಬಿಟ್ಟು DJI RSC. ನಿಮಗೆಲ್ಲ ಗೊತ್ತಿರುತ್ತೆ, ಅದು ಸ್ಟಾರ್ಟಿಂಗ್ ಮಾಡಲು ಬೇಸಿಕ್ ಗಿಂಬಲ್.
ಆ ಟೈಮಲ್ಲಿ ಅದೇ ಗ್ರೇಟ್ ಅಂತಲೂ ಹೇಳ್ಬೋದು. ಯಾಕಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೇನು ಬರ್ತಿರಲಿಲ್ಲ, ಆ ಟೈಮಲ್ಲಿ 20,000 ಕೊಟ್ಟು ತೊಗೊಂಡಿದ್ದೆ. ಯಾವಾಗ ನಾನು ಗಿಂಬಲ್ ಮತ್ತು ಕ್ಯಾಮ್ರಾ ತೊಗೊಂಡಿದ್ದೀನಿ ಅಂತ ಜನಕ್ಕೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ಫೋಟೋಗ್ರಾಫರ್ಸ್ಗೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಯಿತು. ಅವ್ರು ನನ್ನ ಕೇಳಿದರು, ನೀವು ನನಗೆ ಪ್ರೀ ವೆಡ್ಡಿಂಗ್ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ಎಸ್, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆರ್ಡರ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೀರಿಯಸ್ಲಿ ನಾನು ಏನು ಎಡಿಟಿಂಗ್ ಕಲ್ತಿದ್ನಲ್ಲ, ಆ ಒಂದು ಎಡಿಟಿಂಗ್ನ ಬೇಸ್ ಮೇಲೇ ಹೋಗಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಬಂದೆ. ಆ ಒಂದು ಎಡಿಟಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವತ್ತು ನಾನು ಏನು ಎಡಿಟಿಂಗ್ ಮಾಡ್ತೀನಲ್ಲ ಸಿಮಿಲರ್ ಅವತ್ತು ಹಾಗೆ ಇತ್ತು, ಇವತ್ತು ಹಾಗೆ ಇದೆ. ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ ಅನ್ನೋದು ಬಿಟ್ಟರೆ ಸ್ಟಾರ್ಟಿಂಗ್ ಡೇಸಿಂದ ಇವತ್ತಿನವರೆಗೂ ನನ್ನ ಎಡಿಟಿಂಗ್ ಸ್ಕಿಲ್ ಸೇಮ್ ಇದೆ. ಅಂದರೆ ಅವತ್ತು ಕೂಡ ಚೆನ್ನಾಗಿತ್ತು, ಇವತ್ತು ಕೂಡ ಚೆನ್ನಾಗಿದೆ. ಕಂಪ್ಲೀಟಾಗಿ ವಿಡಿಯೋ ಎಡಿಟಿಂಗನ್ನು ನಾನು ಕಲ್ತಿದ್ರಿಂದ ಇದನ್ನೆಲ್ಲ ಮಾಡೋದು ನನಗೆ ತುಂಬ ಈಸಿಯಾಗಿತ್ತು. ಅದಾದಮೇಲೆ ಇದೇ ರೀತಿ ನನ್ನ ಒಂದು ಜರ್ನಿ ಕಂಟಿನ್ಯೂ ಆಗುತ್ತೆ. ನನಗೂ ಕೂಡ ಓನ್ ಆರ್ಟ್ಸ್ ಮಾಡಬೇಕು ಅಥವಾ ಒಂದು ಫೋಟೋಗ್ರಫಿ ಸ್ಟುಡಿಯೋನ ಓಪನ್ ಮಾಡಬೇಕು ಅಂತ ಅನಿಸುತ್ತೆ. ವಿಡಿಯೋ ಎಡಿಟಿಂಗನ್ನು ಆನ್ಲೈನಲ್ಲೇ ಕಲ್ತಿದ್ದೆ. ಸ್ವಲ್ಪ ಆಫ್ಲೈನಲ್ಲೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫೋಟೋಗ್ರಫಿನ ಕಲಿಯೋದಕ್ಕೆ ಅಂತ ಬೆಂಗಳೂರಿಗೆ ಹೋದೆ. ಸೊ ಬೆಂಗಳೂರಲ್ಲಿ 30,000 ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸಿದೆ. ಅದಾದಮೇಲೆ PGದು ಅದು ಇದು ಅಂತ ಎಕ್ಸ್ಪೆನ್ಸ್ ಕೂಡ ಇತ್ತು, ಅಡಿಷ್ನಲ್ ಎಕ್ಸ್ಪೆನ್ಸಸ್ಸು. ಸೊ 1 ತಿಂಗಳು ಅಲ್ಲಿ ಇದ್ದೆ. ಬಟ್ ನಾನು ಅಲ್ಲಿ ಕಲ್ತಿದ್ದು ಬೇಸಿಕ್ ಯಾವ ಥರ ಅಂತ ಹೇಳಿದ್ರೆ, ಒಂದು ಸ್ಟುಡಿಯೋಗೆ ಏನು ಬೇಕು ಅಷ್ಟೇ, ಅಂದರೆ ಪಾಸ್ಪೋರ್ಟ್ ಫೋಟೋ ಹೊಡೆಯೋದು ಅಥವಾ ತಿಥಿ ಫೋಟೋ ಮಾಡೋದು, ಈ ಥರ ಇಷ್ಟನ್ನು ಮಾತ್ರ ನಾನು ಅಲ್ಲಿ ಕಲ್ತು ಬಂದಿದ್ದು. ಲಾಸ್ಟಲ್ಲಿ ಬರೀ 1 ಡೇಯಲ್ಲಿ ಅವರು ಆಲ್ಬಮ್ ಡಿಸೈನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ರು. ಅದನ್ನು ಬಿಟ್ಟರೆ ನಾನು ಅಲ್ಲಿ ಏನೂ ಕಲ್ತಿರಲಿಲ್ಲ. ಅಲ್ಲಿಂದ ವಾಪಸ್ ಬಂದು ಓಕೆ, ಒಂದು ಸ್ಟುಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟು ಸಾಕು ಅಂದ್ಕೊಂಡು ನಾನು ಒಂದು ಸ್ಟುಡಿಯೋನ ಓಪನ್ ಮಾಡಿದೆ. ನಮ್ಮ ಅಣ್ಣ ನಾನು ಇಬ್ಬರು ಸೇರಿಕೊಂಡು ಒಂದು ಸ್ಟುಡಿಯೋನ ಓಪನ್ ಮಾಡಿದ್ವಿ. ಅಲ್ಲಿಂದ ನಮ್ಮ ಓನ್ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಫಸ್ಟ್ ಆರ್ಡರ್ನ ಕೊಟ್ಟರು ನಮಗೆ. ಅಂದರೆ ಸ್ಟುಡಿಯೋ ಓಪನ್ ಆದಮೇಲೆ ಓನ್ ಆಗಿ ಫಸ್ಟ್ ಆರ್ಡರ್ ಬಂದಿದ್ದು ಅದೇ ನಮ್ಮ ಅಣ್ಣನ ಫ್ರೆಂಡ್ ಅಂತ. ಆ ಟೈಮಲ್ಲಿ ನನ್ನ ಹತ್ರ ಎಲ್ಲ ಕ್ಯಾಮ್ರಾಸು ಇರಲಿಲ್ಲ. 6400 ಕೂಡ ಸೇಲ್ ಮಾಡಿದ್ದೆ. ಬೇರೆ ಕ್ಯಾಮ್ರಾನ ರೆಂಟ್ ತೊಗೊಂಬಂದೆ. ಅವರು ಕೂಡ ಜೊತೆಗೆ ಬರ್ತಿದ್ರು, ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ. ನಾನು, ನಮ್ಮಣ್ಣ ಮತ್ತು ಇನ್ನಿಬ್ಬರು ಬೇರೆಯವರು ಸೇರಿಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಹೋದ್ವಿ. ಅದನ್ನು ಕೂಡ ಶೂಟ್ ಮಾಡ್ಕೊಂಡ್ಬಂದ್ವಿ. ಅಂದರೆ ನನಗೆ ಫಸ್ಟ್ ಟೈಮ್ ಫೋಟೋಶೂಟು ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ಅಲ್ಲಿಂದ ನನ್ನ ಒಂದು ಫೋಟೋಶೂಟ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ ಒಂದು ಆರ್ಡ್ರಿಂದ ಫೋಟೋಶೂಟ್ ಮಾಡ್ಕೊಂಬಂದು ಎಡಿಟ್ ಮಾಡಿ ಕೊಟ್ಟೆ. ಸೊ ಹಾಗೆ ನಮ್ಮ ವರ್ಕನ್ನು ಲೈಕ್ ಮಾಡಿ ಜನ ಆರ್ಡರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು. ವೆಡ್ಡಿಂಗ್ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆದವು. ಪ್ರೀ ವೆಡ್ಡಿಂಗ್ ಶೂಟ್ ಆರ್ಡರ್ಗಳು ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆದವು. ಶೂಟ್ ಮಾಡ್ತಾ ನಾನೇನು ಮಾಡ್ತಿದ್ದೆ ಅಂತ ಹೇಳಿದರೆ, ಎಡಿಟಿಂಗನ್ನು ಇಂಪ್ರೂವ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಮೊಬೈಲಲ್ಲಿ ಲೈಟ್ ರೂಮ್ ಆ್ಯಪನ್ನು ಯೂಸ್ ಮಾಡ್ತಿದ್ದೆ. ಸೊ ಫೋಟೋ ಎಡಿಟಿಂಗ್ ಅಂತ ಬಂದರೆ ಈ ಮೊಬೈಲ್ ಲೈಟ್ ರೂಮ್ ಏನಿದೆ ರಿಯಲಿ ನನ್ನ ಲೈಫನ್ನು ಚೇಂಜ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಆನ್ ಸ್ಪಾಟಲ್ಲಿ, ಅಂದರೆ ಶೂಟಿಗೆ ಹೋದಾಗ ಒಂದು ಸ್ಪಾಟಲ್ಲಿ ಶೂಟ್ ಮಾಡಿದ್ದೀವಿ, ನೆಕ್ಸ್ಟ್ ಸ್ಪಾಟಿಗೆ ಮೂವ್ ಆಗಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ಕಾರಲ್ಲಿ ಖಾಲಿ ಇರೋದ್ರ ಬದಲು ಏನಾದರೂ ಕಲಿಯೋಣ ಅಂತ ಅಂದ್ಕೊಂಡು ಫೋಟೋಸ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೆ. ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಲೈಟ್ ರೂಮನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಥರ ಇರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು. ಅದರಲ್ಲಿ ಮಾಸ್ಕಿಂಗ್ ಅಂತ ಆಪ್ಷನ್ ಅವೆಲ್ಲ ಲಾಕ್ ಇದ್ವು, ಅಂದರೆ ಪೇಯ್ಡ್ ಫೀಚರ್ಸ್ ಅವು. ಸೊ ಅದನ್ನೆಲ್ಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು 1700 ರೂಪೀಸ್ ಪರ್ ಇಯರ್ ಇತ್ತು ಅದು ಲೈಟ್ ರೂಮ್ ಪರ್ಚೇಸು. ನೋಡೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ಮೇಲೆ ನನಗೆ ಆ ಮಾಸ್ಕಿಂಗನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಗೊತ್ತಾಗಿದ್ದು ನನಗೆ ಈ ಮಾಸ್ಕಿಂಗಿಂದ ಫೋಟೋನ ನೆಕ್ಸ್ಟ್ ಲೆವೆಲಲ್ಲಿ ಎಡಿಟ್ ಮಾಡ್ಬೋದು ಅಂತ. ಅಲ್ಲಿ ಮೊಬೈಲಲ್ಲಿ ಏನು ಕಲ್ತಿರ್ತಿದ್ದೆ ಅದನ್ನು ಬಂದು ನನ್ನ ಒಂದು ಕಂಪ್ಯೂಟ್ರಲ್ಲಿ ರಾ ಫಿಲ್ಟ್ರಲ್ಲಿ ಇಂಪ್ರೂವ್ ಮಾಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ, ಮೊಬೈಲಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ನ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಫಾರ್ ಎಕ್ಸಾಂಪಲ್ ಮಾಸ್ಕಿಂಗು ಅಥವಾ ಏನಾದರೂ ಬ್ರಷ್ ಟೂಲು ಈ ಥರ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗೋದು. ಸೊ ಅದಕ್ಕೋಸ್ಕರ ನಾನು ಕಂಪ್ಯೂಟರಲ್ಲಿ ರಾ ಫಿಲ್ಟ್ರಲ್ಲಿ ಅದನ್ನು ಯೂಸ್ ಮಾಡ್ಕೋತಿದ್ದೆ. ಫೋಟೋಶಾಪ್ನ ಬಗ್ಗೆ ಬೇಸಿಕ್ ಐಡಿಯಾ ಇತ್ತು. ಬಟ್ ಈ ಒಂದು ಲೈಟ್ ರೂಮಲ್ಲಿ ಫೋಟೋ ಎಡಿಟಿಂಗನ್ನು ಕಲ್ತ ಮೇಲೆ, ಅಂದರೆ ಮಾಸ್ಕಿಂಗ್ ಬಗ್ಗೆ ಕಲ್ತ ಮೇಲೆ ಸೀರಿಯಸ್ಲಿ ಫೋಟೋ ಎಡಿಟಿಂಗ್ ಲೆವೆಲ್ ಅಂತೂ ಚೇಂಜ್ ಆಗ್ಬಿಡ್ತು. ಸೊ ಈ ಥರ ಮೊಬೈಲ್ ಲೈಟ್ ರೂಮ್ ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತು. ಇನ್ನು ಡ್ರೋನ್ ಆಪ್ರೇಟಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ಕೆಲವು ವಿಡಿಯೋದಲ್ಲಿ ಹಿಂದೆ ಹೇಳಿದ್ದೀನಿ. ಹಿಂದೆ ವಿಡಿಯೋನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಶಾರ್ಟಾಗಿ ಹೇಳ್ತೀನಿ. ಸೊ ಡ್ರೋನನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆನೇ ನಾನು ಸುಮಾರು ವೀಡಿಯೋಸ್ಗಳನ್ನ ನೋಡಿ ಡ್ರೋನನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅಂತ ಕಲ್ತ್ಬಿಟ್ಟಿದ್ದೆ. ನನ್ನ ಫಸ್ಟ್ ಡ್ರೋನ್ ಏನಿದೆ ಅದು ಸೆಕೆಂಡ್ ಹ್ಯಾಂಡ್ ಡ್ರೋನು, 60,000 ಕೊಟ್ಟು ತೊಗೊಂಬಂದಿದ್ದು. ಸೊ ಅಲ್ಲಿಂದ ನಾನು ಒಂದು ಡ್ರೋನನ್ನು ಆಪ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಕ್ಯಾಮ್ರಾದಲ್ಲಿ ಯಾವ ರೀತಿ ಶೂಟ್ ಮಾಡ್ತೀರೋ ಅದೇ ರೀತಿ ಸೆಟ್ಟಿಂಗ್ಸ್ ಇರುತ್ತೆ. ಕೆಲವೊಂದಿಷ್ಟು ಲಿಮಿಟೆಡ್ ಇರುತ್ತೆ. ಬಿಟ್ಟರೆ ನೀವು ಫ್ಲೈ ಮಾಡ್ತಾ ಶೂಟ್ ಮಾಡಬೇಕು ಅನ್ನೋದು ಬಿಟ್ಟರೆ ಸೆಟ್ಟಿಂಗ್ಸಲ್ಲಿ ಏನೂ ವೇರಿಯೇಷನ್ ಇರೋದಿಲ್ಲ ಜಾಸ್ತಿ. ಮತ್ತು ವೀಡಿಯೋ ಎಡಿಟಿಂಗಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ನ ಮಾಡ್ಕೊಂಡೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ರೀಲ್ಸ್ ಅಥವಾ ಟ್ರೆಂಡಿಂಗ್ ಕಲರ್ ಟೋನು ಅಥವಾ ಟ್ರೆಂಡಿಂಗ್ ವೀಡಿಯೋಸ್ ಯಾವ ರೀತಿ ಇದೆ ಅದನ್ನೆಲ್ಲ ನೋಡಿಕೊಂಡು ನಾನು ಆಲ್ರೆಡಿ ಎಡಿಟಿಂಗನ್ನು ಕಲ್ತಿದ್ರಿಂದ ಇಂಪ್ರೂವ್ ಮಾಡ್ಕೊಳ್ಳೋದು ನನಗೇನು ಕಷ್ಟ ಆಗ್ತಿರಲಿಲ್ಲ. ಸೊ ಆ ರೀತಿ ನನ್ನ ಒಂದು ವರ್ಕನ್ನು ಇಂಪ್ರೂವ್ ಮಾಡಿಕೊಂಡು ಎಡಿಟಿಂಗನ್ನು ಕೂಡ ಇಂಪ್ರೂವ್ ಮಾಡಿಕೊಂಡು ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಮತ್ತು ಕಂಟೆಂಟನ್ನು ಡೆಲಿವರಿ ಮಾಡ್ತಿದ್ದೆ. ಇವತ್ತು ನಾನು ಯಾವ್ಯಾವ ಕೆಲಸನ ಕಲ್ತಿದ್ದೀನಿ ಅಂತ ಹೇಳಿದರೆ, ಫೋಟೋಗ್ರಫಿನೂ ಕೂಡ ಮಾಡ್ತೀನಿ, ವಿಡಿಯೋಗ್ರಫಿನೂ ಕೂಡ ಮಾಡ್ತೀನಿ. ಅಂದರೆ ವಿಡಿಯೋಗ್ರಫಿನಲ್ಲಿ ಸಿನಿಮಾಟೋಗ್ರಫಿ ಕೂಡ ಬರುತ್ತೆ, ವೆಡ್ಡಿಂಗಲ್ಲಿ ಟ್ರೆಡಿಷನಲ್ ವಿಡಿಯೋಗ್ರಫಿ ಕೂಡ ಬರುತ್ತೆ, ಅದನ್ನು ಕೂಡ ಮಾಡ್ತೀನಿ. ಕ್ಯಾಂಡಿಡ್ ಫೋಟೋಗ್ರಫಿನೂ ಮಾಡ್ತೀನಿ ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿನೂ ಕೂಡ ಮಾಡ್ತೀನಿ. ಸೊ ಯಾವುದೇ ಕೆಲಸ ಕೊಡಲಿ ಈ ವೆಡ್ಡಿಂಗ್ ರಿಲೇಟೆಡ್ ಎಲ್ಲ ಕೆಲಸನೂ ಮಾಡ್ತೀನಿ. ಇದಲ್ಲದೆ ಎಡಿಟಿಂಗ್ ಕೂಡ ನಾನೇ ಮಾಡ್ತೀನಿ. ಅಂದರೆ ಫೋಟೋ ಎಡಿಟಿಂಗ್ ಆಗಲಿ, ಪ್ರೀ ವೆಡ್ಡಿಂಗ್ ಎಡಿಟ್ ಆಗಲಿ, ಆಲ್ಬಮ್ ಡಿಸೈನ್ ಆಗಲಿ, ಪ್ರತಿಯೊಂದನ್ನು ನಾನೇ ಮಾಡ್ಕೋತೀನಿ.
ಓಕೆ, ಈಗ ನಾನು ಒಬ್ಬ ಫೋಟೋಗ್ರಾಫರ್ ಕೂಡ ಹೌದು, ವಿಡಿಯೋಗ್ರಾಫರ್ ಕೂಡ ಹೌದು, ಎಡಿಟರ್ ಕೂಡ ಹೌದು. ಸೊ ಅಂದರೆ ಫೋಟೋ ಎಡಿಟಿಂಗ್ ಮತ್ತು ವಿಡಿಯೋ ಎಡಿಟಿಂಗನ್ನು ಕೂಡ ಮಾಡ್ತೀನಿ. ಇವತ್ತು ನನ್ನ ಒಂದು ರೆವೆನ್ಯೂ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ನಾನು ಫೋಟೋಗ್ರಫಿನ ಚೂಸ್ ಮಾಡಿಕೊಂಡ್ರೆ ನನ್ನ ರೆವೆನ್ಯೂ ಬಂದ್ಬಿಟ್ಟು ತಿಂಗಳಿಗೆ 30,000 ರಿಂದ 40,000 ಆರಾಮಾಗಿ ದುಡಿಬೋದು. ವರ್ಕಿಂಗ್ ಡೇಸ್ 8 ರಿಂದ 10 ಡೇಸ್ ಅಷ್ಟೇ ವರ್ಕ್ ಮಾಡಿದ್ರು. ಅದೇ ರೀತಿ ಆಲ್ಬಮ್ ಡಿಸೈನಿಂಗ್ ಅಂತ ಬಂದರೆ ನಾನು 30 ದಿನ ವರ್ಕ್ ಮಾಡಿದರೆ ಈಸಿಲಿ 60,000 ರುಪೀಸನ್ನು ಆರಾಮಾಗಿ ಅರ್ನ್ ಮಾಡ್ಬೋದು. ಬಟ್ 30 ಡೇಸ್ನೂ ಕೂಡ ವರ್ಕ್ ಮಾಡಿದರೆ. ವಿಡಿಯೋ ಎಡಿಟಿಂಗ್ ಅಂತ ಬಂದರೆ ವಿಡಿಯೋ ಎಡಿಟಿಂಗನ್ನು ಅಷ್ಟೇ ಮಾಡ್ತೀನಿ ಅಂತ ಹೇಳಿದ್ರೆ ಬೇರೆಯವ್ರ ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ಕೊಟ್ಟರು ಕೂಡ ನಾನು ಆರಾಮಾಗಿ 30K ಪರ್ ಮಂತ್ ಆರಾಮಾಗಿ ದುಡಿಬೋದು. ಇಲ್ಲ ನಾನು ಒಂದು ಡ್ರೋನನ್ನು ತೊಗೊಂಡು ಡ್ರೋನ್ ಆಪ್ರೇಟರ್ ಆಗ್ತೀನಿ ಅಂತ ಹೇಳಿದ್ರೆ ಈಸಿಯಾಗಿ 30,000 ಪರ್ ಮಂತ್ ಅಂತೂ ಆರಾಮಾಗಿ ದುಡಿಬೋದು. ಒಳ್ಳೆ ಸ್ಕಿಲ್ ಮತ್ತು ನಾಲೆಜ್ ಕೂಡ ಇರಬೇಕಾಗುತ್ತೆ. ಸೊ ನನ್ನ ಸ್ಟುಡಿಯೋದಲ್ಲಿ ನಾನು ನಮ್ಮಣ್ಣ ಸೇರಿಕೊಂಡು ಎಲ್ಲ ಕೆಲಸನ ಮಾಡ್ತೀವಿ. ಒಂದು ರೆವೆನ್ಯೂವನ್ನು ನೀವೇ ಅಂದಾಜು ಕೂಡ ಮಾಡ್ಬೋದು. ಬಟ್ ಅದರಲ್ಲಿ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ. ಲೈಕ್ ಯಾವ ಥರ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಇಯರಲ್ಲಿ ನಾನು ತುಂಬ ಲಾಸ್ ಮಾಡಿಕೊಂಡೆ. ಯಾವ ಥರ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಡೇಸಲ್ಲಿ ಗೊತ್ತಿಲ್ಲದೆ ಕೆಲವೊಂದಿಷ್ಟು ಗ್ಯಾಜೆಟ್ಗಳ ಮೇಲೆ ಇನ್ವೆಸ್ಟ್ ಮಾಡಿದೆ. ಈ ಗಿಂಬಲ್ ಏನಿತ್ತು ಮತ್ತು ಸೋನಿ 6400 ಕ್ಯಾಮ್ರಾ ಏನಿತ್ತು, ಇವೆಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಚೆನ್ನಾಗಿದ್ವು. ಬಟ್ ಇವೆಲ್ಲ ಈ ಒಂದು ಫೀಲ್ಡ್ಗೆ ಬಂದಾಗ ಇವನ್ನ ಇಟ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಗ್ಯಾಜೆಟ್ಸ್ ಏನಿದೆ ಲಿಮಿಟೆಡ್ ಇದೆ. ಅಂದರೆ ಕೆಲವೊಂದಿಷ್ಟು ಫೀಚರ್ಸ್ ಲಿಮಿಟೆಡ್ ಇದೆ. ಅದು ಕ್ರಾಪ್ ಸೆನ್ಸರ್ ಆಗಿರೋದ್ರಿಂದ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಈ ಥರ ಬಂದಾಗ ಅವನ್ನ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅದನ್ನು ಲಾಸ್ ಮಾಡ್ಕೊಂಡು ಮಾಡ್ತಿದ್ವಿ. ಸೊ ಆ ಒಂದು ಟೈಮಲ್ಲಿ ಬರೀ ಫಸ್ಟ್ ಇಯರ್ಗೆ ನನಗೆ 5 to 6 lakhs ಲಾಸ್ ಆಗಿದೆ. ಅದನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಲೇಟ್ ಆಯಿತು. ಡ್ರೋನ್ ಅಂತ ಬಂದಾಗ ಈ ಚಾನಲಲ್ಲಿ ಮೊದಲೇ ವಿಡಿಯೋ ಹಾಕಿದ್ದೆ, ನನ್ನ ಒಂದು ಡ್ರೋನ್ ಸಮುದ್ರದಲ್ಲಿ ಮುಳುಗುತ್ತೆ. ಸೊ ಆವಾಗ ಕೂಡ ನನಗೆ 1.5 ಲಕ್ಷ ಲಾಸ್ ಆಯಿತು. ಅದಾದಮೇಲೆ ನನಗೆ ಡ್ರೋನನ್ನು ಬೈ ಮಾಡೋದಕ್ಕಾಗಲಿಲ್ಲ. ಡ್ರೋನನ್ನು ರೆಂಟ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಅದು ಕೂಡ ನನಗೆ ಲಾಸ್ ಆಗಿತ್ತು. ಸೊ ಈ ಥರ ಲಾಸಸ್ ಕೂಡ ಅಷ್ಟೇ ಇದೆ. ಈ ಒಂದು ಬಿಸ್ನೆಸ್ ಅಂದ ತಕ್ಷಣ ಈಸಿನೂ ಇಲ್ಲ, ಕಷ್ಟನೂ ಇಲ್ಲ. ಸೊ ನಾವು ತುಂಬ ಹುಷಾರಾಗಿ ನೀಟಾಗಿ ಮಾಡಿದ್ರೆ ಒಳ್ಳೆ ರೆವೆನ್ಯೂವನ್ನು ಅರ್ನ್ ಮಾಡ್ಬೋದು. ಇಲ್ಲಪ್ಪ ನನಗೆ ರಿಸ್ಕ್ ತೊಗೊಳೋದಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳಿದ್ರೆ ಬರೀ ಎಡಿಟರ್ದಾಗಿ ನೀವು ಮುಂದುವರಿಬೋದು. ಫೋಟೋಗ್ರಾಫರ್ ಆಗಿಬಿಟ್ರೆ ಅಥವಾ ಫೋಟೋ ಎಡಿಟರ್ ಆಗಿಬಿಟ್ರೆ ನಿಮಗೆ ತುಂಬ ಬೆಟರು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕೆಲಸದಲ್ಲಿ ಜಾಸ್ತಿ ರಿಸ್ಕ್ ಇರೋದಿಲ್ಲ. ಫೋಟೋ ಎಡಿಟಿಂಗ್ ಅಂತ ಬಂದರೆ ಆಲ್ಬಮ್ ಡಿಸೈನಿಂಗ್ ಅಂತ ಮಾಡ್ಬೋದು. ನೀವು ಪ್ರೀ ವೆಡ್ಡಿಂಗ್ ಫೋಟೋಸ್ ಎಲ್ಲ ಎಡಿಟ್ ಮಾಡ್ಬೋದು. ಇಲ್ಲ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಫೋಟೋ ಎಡಿಟಿಂಗನ್ನು ಕಲಿಯೋದು ರಿಸ್ಕ್ ಫ್ರೀ ಜಾಬ್ ಅಂತ ಹೇಳ್ಬೋದು. ಅದೇ ರೀತಿ ವಿಡಿಯೋ ಎಡಿಟಿಂಗ್ ಕೂಡ. ವಿಡಿಯೋ ಎಡಿಟಿಂಗಲ್ಲಿ ಜಾಸ್ತಿ ರಿಸ್ಕ್ ಇರೋದಿಲ್ಲ. ಬಟ್ ಇನ್ ಟೈಮಲ್ಲಿ ಡೆಲಿವರಿ ಕೊಡಬೇಕಾಗುತ್ತೆ, ಚೆನ್ನಾಗಿ ಎಡಿಟ್ ಮಾಡಬೇಕಾಗುತ್ತೆ, ಕ್ರಿಯೇಟಿವ್ ಆಗಿ ಶೂಟ್ ಮಾಡಬೇಕಾಗುತ್ತೆ, ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಬೇಕಾಗುತ್ತೆ. ಸೊ ನೀವು ಮಾರ್ಕೆಟನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವ ರೀತಿ ಟ್ರೆಂಡ್ ಇದೆ ಅದನ್ನೆಲ್ಲ ನೋಡಿಕೊಂಡು ಗ್ಯಾಜೆಟ್ಸನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಮಲ್ಟಿಪಲ್ ಲೆನ್ಸಸ್ ಬೇಕಾಗುತ್ತೆ, ಪ್ರೈಮ್ ಲೆನ್ಸಸ್. ಸೊ ಆ ಥರ ಬಂದಾಗ ವಿಡಿಯೋಗ್ರಫಿಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಟ್ ಅದೇ ರೀತಿ ರೆವೆನ್ಯೂ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಪ್ರೀ ವೆಡ್ಡಿಂಗ್ನ ಸಬ್ ಆರ್ಡರ್ ಲೆಕ್ಕದಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಬೇರೆ ಫೋಟೋಗ್ರಾಫರ್ಸ್ಗೆ ತಿಂಗಳಿಗೆ ಆರಾಮಾಗಿ 30,000 ಅಂತೂ ದುಡಿಬೋದು. ಇನ್ನು ಡ್ರೋನ್ ಆಪ್ರೇಟಿಂಗ್ ಡಿಪೆಂಡ್ಸ್ ಆನ್ ಯುವರ್ ಏರಿಯಾ. ನೀವು ಚೆನ್ನಾಗಿನೂ ಅರ್ನ್ ಮಾಡ್ಬೋದು, ಇಲ್ಲ ಅದನ್ನು ಪಾರ್ಟ್ ಟೈಮ್ ಆಗಿ ಕೂಡ ತೊಗೋಬೋದು. ತಿಂಗಳಿಗೆ 8 ರಿಂದ 10 ದಿನ ನೀವು ಕೆಲಸ ಮಾಡಿದ್ರೆ ಅಲ್ಲೂ ಕೂಡ 30,000 to 40,000 ಆರಾಮಾಗಿ ಅರ್ನ್ ಮಾಡ್ಬೋದು. ASMC ಏನಿದೆ ಇದು ನನ್ನ ಫಸ್ಟ್ ಫುಲ್ ಫ್ರೇಮ್ ಕ್ಯಾಮ್ರಾ. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು 50mm 1.8 ಅಪೇಚರ್ ಇರ್ತಕ್ಕಂಥ ಲೆನ್ಸನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ 28 to 70 2.8 ಲೆನ್ಸನ್ನು ಇಟ್ಕೊಂಡು 1 ರಿಂದ 1.5 ವರ್ಷ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟು ಮತ್ತು ಫೋಟೋ ಶೂಟು ಪ್ರತಿಯೊಂದೂ ಒಂದೇ ಕ್ಯಾಮ್ರಾ ಮತ್ತು ಒಂದೇ ಲೆನ್ಸನ್ನು ಯೂಸ್ ಮಾಡಿಕೊಂಡು ಶೂಟ್ ಮಾಡ್ತಿದ್ದೆ. ಸೊ ಈ ಥರ ಶೂಟಿಂಗ್ ಆಗಲಿ ಎಡಿಟಿಂಗ್ ಆಗಲಿ ನಿಮ್ಮ ಸ್ಕಿಲ್ ಮೇಲಿರುತ್ತೆ. ಸೊ ನೀವು ಎಷ್ಟು ಅರ್ನ್ ಮಾಡಬೇಕು ಅಂತ ಅನ್ಕೋತಿರೋ ಅದನ್ನು ಅಚೀವ್ ಮಾಡೋದಕ್ಕೆ ಅಷ್ಟೇ ಸ್ಕಿಲ್ ಮತ್ತು ನಿಮ್ಮ ಒಂದು ಟೈಮನ್ನು ಇಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬರೀ ಮನಿ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲ, ಇಲ್ಲಿ ಸ್ಕಿಲ್ ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಅಂದರೆ ತುಂಬ ಮುಖ್ಯ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಸಾಧ್ಯ ಆದಷ್ಟು ನಿಮಗೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಯಾವುದಾದ್ರೂ ಇನ್ಫಾರ್ಮೇಷನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.